ಒಬ್ಬ ಈ ಮೀನು ಹಿಡಿಯೋನಿದ್ದ, ಅವನ ಹೆಸರು ಧನಿಯ ಅಂತ. ಅವನು ಒಂದು ಗೋದಾವರಿಯ ನದಿ, ಕಾವೇರಿ ನದಿ ಎಂದುಕೊಳ್ಳಿ, ಒಂದು ನದಿಯ ದಡದಲ್ಲಿ ಗುಡಿಸ್ಲು ಹಾಕೊಂಡು ಬದುಕ್ತಾ ಇದ್ದ. ಅವನ ಹೆಸರು ಧನಿಯ ಅಂತ. ಮೀನುಗಾರ, ಮೀನು ಹಿಡಿಯೋದು, ಆ ಮೀನುಗಳನ್ನು ನಗರಕ್ಕೆ ತಗೊಂಡೋಗಿ ಮಾರೋದು, ಬಂದ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಮಾಡೋದು. ಬಹಳ ಪ್ರಾಮಾಣಿಕ ಮನುಷ್ಯ. ತನ್ನ ಪಾಲಿಗೆ ಏನು ಬಂತು ಅದನ್ನು ಅಷ್ಟು ಮಾತ್ರ ತೃಪ್ತನಾಗಿ ಜೀವನ ಮಾಡ್ತಾ ಇದ್ದ. ಯಾರ ಸವಾಸಕ್ಕೂ ಹೋಗದೆ, ಯಾವ ಚಟವೂ ಇಲ್ಲ. ಅವನು ಗುಡಿಸ್ಲಾಯಿತು, ಅವನು ಮೀನು ಹಿಡಿಯೋ ಕೆಲಸ ಆಯಿತು, ಅವನಿಗೆ ಬಂದು ದುಡಿ ಮೇಲೆ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಇದ್ದ. ನದಿಯ ದಡದಲ್ಲೇ ಗುಡಿಸಲು ಕಟ್ಟಿಕೊಂಡಿದ್ದ. ಆ ನದಿ ಅಂದರೆ ಆ ಜಲದೇವತೆಗೆ ಒಬ್ಬಳು ಮಗಳಿದ್ಲು. ಅಂದರೆ ಯಾವ ಜಲದಲ್ಲಿ ಈತ ಮೀನು ಹಿಡಿತಾ ಇದ್ನಲ್ಲ, ಆ ಜಲದೇವತೆಯ ಮಗಳಿಗೆ, ಆ ನದಿಯಲ್ಲಿ ಜಲದೇವತೆ ವಾಸವಾಗಿದ್ಲು. ಆ ಜಲದೇವತೆಗೆ ಒಬ್ಬಳು ಮಗಳಿದ್ಲು, ಜಲಕನ್ಯೆ ಎಂದುಕೊಳ್ಳಿ. ಆ ಮಗಳಿಗೆ, ಜಲದೇವತೆಯ ಮಗಳಿಗೆ, ಈ ಮೀನುಗಾರನ ಪ್ರಾಮಾಣಿಕತೆ, ಇದ್ದದ್ರಲ್ಲೇ ಖುಷಿಯಾಗಿರೋದು, ಯಾವ ಚಟವೂ ಇಲ್ಲದೆ ಪ್ರಾಮಾಣಿಕನಾಗಿ ಜೀವನ ನಡೆಸುವ ಈತನ ಗುಣ, ನಡೆ, ನುಡಿ, ಸ್ವಭಾವ ಆ ಜಲದೇವತೆಯ ಮಗಳಿಗೆ ಇಷ್ಟವಾಗೋಯ್ತು. ಇವನು ಒಂದು ದಿವಸ ಮೀನು ಹಿಡಿಯೋಕೆ ಅಂತ ಬಲೆ ಹಾಕದ. ಆ ಬಲೆ ಹಾಕಿದಾಗ ಮೀನು ಬರೋದ್ರ ಬದಲು ಜಲಕನ್ಯನೇ ಎದ್ದು ಬಂದ್ಬಿಟ್ಲು ಆ ಬಲೆಯಲ್ಲಿ. ಇವನಿಗೆ ಆಶ್ಚರ್ಯ ಆಗೋಯ್ತು, ಭಯವೂ ಆಗೋಯ್ತು. ಜಲಕನ್ಯೆ ಹೇಳಿದ್ಲು, ಅಂದರೆ ಆ ಜಲದೇವತೆಯ ಮಗಳು ಹೇಳಿದ್ಲು, ನನಗೆ ನಿಮ್ಮನ್ನು ಕಂಡ್ರೆ ಬಹಳ ಇಷ್ಟ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಈ ಸರಳ ಜೀವನ, ಅಥವಾ ಬಂದಿದ್ದರಲ್ಲಿ ಜೀವನ ಮಾಡುವಂತಹ ನಿಮ್ಮ ಈ ಸದ್ಗುಣ, ಯಾರದ್ದಕ್ಕೂ ಆಸೆ ಪಡದೆ, ಯಾವುದೇ ಕೆಟ್ಟ ಚಟಕ್ಕೂ ಹೋಗದೆ ಮೀನು ಹಿಡಿಯೋದು, ಅದರಿಂದ ಬಂದ ಹಣದಲ್ಲಿ ಜೀವನ ಮಾಡೋದು, ನಿಮ್ಮನ್ನು ನೋಡಿ ನನಗೆ ಬಹಳ ಇಷ್ಟವಾಗಿದೆ. ನಾನು ನಿಮ್ಮನ್ನು ಮದುವೆ ಆಗುತ್ತೀನಿ, ನಿಮ್ಮ ಎಲ್ಲ ಬಡತನವೂ ದೂರವಾಗುತ್ತೆ. ಆದರೆ ಒಂದು ಕಂಡೀಷನ್. ಏನು ಅಂದರೆ, ಏನು ಸುಂದರಿ ಅವಳು, ಜಲದೇವತೆಯ ಮಗಳು, ಬಹಳ ಸುಂದರವತಿ. ಅವಳು ಹೇಳ್ತಿದ್ದಾಳೆ, ನನಗೆ ನೀನು ಇಷ್ಟ, ನಿನ್ನ ಪ್ರಾಮಾಣಿಕತೆ ಇಷ್ಟ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಿನ್ನ ಬಡತನ ದೂರ ಮಾಡ್ತೀನಿ. ಆದರೆ ಒಂದು ಏನು, ಈ ರಹಸ್ಯವನ್ನು ನೀನು ಯಾರಿಗೂ ಹೇಳಂಗಿಲ್ಲ. ಎಲ್ಲ ಮೀನು ಹಿಡಿಯೋನಿಗೆ ಇಂಥ ಸುಂದರಿ ಹೆಂಗೆ ಹೆಂಡತಿಯಾಗಿ ಸಿಕ್ಕಲು ಅಂತ ಜನ ಕೇಳ್ತಾರೆ, ನೀನು ಹೇಳಂಗಿಲ್ಲ. ಹೇಳಿದ್ರೆ ಆ ದಿನವೇ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ. ಇವನು ಆಯಿತು ಅಂತ ಒಪ್ಕೊಂಡ, ಮದುವೆ ಆಯಿತು, 4 ಮಕ್ಕಳು ಹುಟ್ಟಿದು. ಅವನು ಬಡತನ ಎಲ್ಲ ದೂರವಾಯಿತು, ಸಿರಿವಂತ ಆಗೋದ, ಏನು ಕೋಟಿ ಕೂಡ ಆಗೋದ. ಅವ್ರ ಜನಕ್ಕೆಲ್ಲ ಒಂದೇ ಡೌಟು, ಅಲ್ಲ ಈ ಮೀನು ಹಿಡಿಯೋನಿಗೆ ಇಂಥ ಸುಂದರಿ ಹೆಂಗೆ ಸಿಕ್ಕಿದ್ಲು, ಇವ್ರ ಮದುವೆ ಅದು ಹೆಂಗಾಯಿತು, ಯಾವ ಹುಡುಗಿ ಇವಳು ಇಷ್ಟು ಸುಂದರಿ, ಇವನಿಗೆ ಹೆಂಗೆ ಸಿಕ್ಕಳು. ಜನರು ಇವನನ್ನು ಕೇಳ್ತಾ ಇದ್ರು, ಅಲ್ಲ ಕಣೆಯ ಇಷ್ಟು ಸುಂದರಿ ಎಲ್ಲಿ ತಂದೆಯಾ, ಹೆಂಗೆ ಮದುವೆ ಅದೇ ಏನೇ ಕತೆ ಅಂತ ಎಲ್ಲ ಕೇಳ್ತಾ ಇದ್ರು. ಆದರೆ ಇವನು ಬಾಯಿ ಬಿಡ್ತಾ ಇಲ್ಲ. ಯಾಕೆ? ಆ ರಹಸ್ಯ ಹೇಳ್ಬಿಟ್ರೆ ಇವಳು ಬಿಟ್ಟು ಹೋಗ್ಬಿಡ್ತಾಳೆ. ಇದೊಂಥರ ಮಹಾಭಾರತದ ಶಂತನುವಿನ ಕತೆ ಆಯಿತು. ಗಂಗಾ ಮಾತೆ ಹೇಳಿದ್ಲಲ್ಲ, ನಾನೇನು ಮಾಡಿದ್ರು ನೀನು ಕೇಳಂಗಿಲ್ಲ, ಕೇಳಿದ ದಿನ ನಾನು ಮತ್ತೆ ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಶಂತನುವಿಗೆ, ಅಂದರೆ ಭೀಷ್ಮನ ತಂದೆ ಶಂತನುವಿಗೆ ಗಂಗಾ ಮಾತೆ ಹೇಳ್ದಂಗೆ ಇಲ್ಲೂ ಕೂಡ ಮತ್ಸ್ಯಕನ್ಯೆ, ಅಂದರೆ ಆ ಜಲಕನ್ಯೆ ಕಂಡೀಷನ್ ಹಾಕಿದ್ಲು, ನಾನು ಯಾರು, ನಾನು ಹೆಂಗೆ ಬಂದೆ, ಇದನ್ನು ನೀನು ಜನಗಳ ಬಳಿ ಹೇಳಂಗಿಲ್ಲ ಅಂತ. ಸರಿ, ಜೀವನ ಹಿಂಗೆ ನಡೀತಾ ಇತ್ತು. ಒಮ್ಮೆ ಏನಾಗ್ಬಿಡ್ತು, ಅವನು ಸಿರಿವಂತ ಆಗ್ಬಿಟ್ಟ. ಆ ಸಿರಿವಂತಕ್ಕೆ ಬಂದಾಗ ಏನಾಗ್ಬಿಡ್ತು, ಅವನು ಚಟಕ್ ದಾಸ ಆಗ್ಬಿಟ್ಟ. ಇದೆಲ್ಲರಿಗೂ ಒಂದು ಇದ್ದ ಸಾಮಾನ್ಯ ಸಮಸ್ಯೆ. ಏನೂ ಇಲ್ಲ, ಸುಮ್ಮನೆ ಇರ್ತಾರೆ. ಏನೋ ಒಂಚೂರು ದುಡ್ಡು ಬಂದುಬಿಟ್ರೆ ಇಲ್ಲ ಚಟ, ಹೆಣ್ಣು ಹೆಂಡ, ಈ ಚಟಗಳು ಅಂಟಿಸ್ಕೊಂಡ್ಬಿಡ್ತಾರೆ. ಸೊ ಇವನು ಧನಿಯ ಶ್ರೀವಂತ ಆದ, ಒಳ್ಳೆ ಸುಂದರವಾದ ಹೆಂಡತಿ, 4 ಮಕ್ಕಳು, ಕೋಟಿ ಹಣ, ಅಥವಾ ಸಿರಿವಂತನಾಗಿದ್ದಾನೆ. ಈಗ ಸುಮ್ಮನಿದ್ರೆ ಆಗುತ್ತಾ? ನನಗಿಷ್ಟಿದೆ ಅಂತ ತೋರಿಸ್ಕೊಳ್ಬೇಕಲ್ಲ. ಏನು ಜನಗಳ ಜೊತೆ ಎಲ್ಲ, ಹುಡುಗರ ಜೊತೆ ಎಲ್ಲ ಸೇರಿ ಕುಡುಕನ ಹಾಕ್ಬಿಟ್ಟ. ಎಷ್ಟು ಕುಡುಕ ಅಂದರೆ, ಮೊದಲು ಎಷ್ಟು ಒಳ್ಳೆಯವನಾಗಿದ್ನೋ ಅದರ ವ್ಯತಿರಿಕ್ತ 100 ಪಟ್ಟು ಕೆಟ್ಟವನಾಗ್ಬಿಟ್ಟ. ಅಂದರೆ ಕುಡುಕ, ಜವಾಬ್ದಾರಿ ಇಲ್ದಂಗೆ ಆಗ್ಬಿಟ್ಟ. ಮನೆಗೆ ಹೋಗ್ತಿರ್ಲಿಲ್ಲ, ಹೆಂಡತಿನ ಬೈಯೋಕೆಲ್ಲ ಶುರು ಮಾಡಿಬಿಟ್ಟ. ಪಾಪ ಅವಳು ಜಲಕನ್ಯೆ ಗಂಡನನ್ನು ಸರಿ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟೆಲ್ಲ ಮಾಡಿದ್ಲು. ಒಮ್ಮೆ ಏನಾಯಿತು, ಹಿಂಗೆ ಸ್ನೇಹಿತರ ಜೊತೆ ಕುಡಿತಾ ಕೂತಿದ್ದ. ಕುಡಿದ ಮೇಲೆ ಎಲ್ಲ ಸತ್ಯಗಳು ಆಚೆ ಬರಬೇಕಲ್ಲ. ಅದೇ ಸಮಯ, ಒಳ್ಳೆ ಸಮಯ ಅಂದುಕೊಂಡು ಈ ಸ್ನೇಹಿತರೆಲ್ಲ
ಅಲ್ಲ ಕಣೋ, ಈ ಹುಡುಗಿ ಹೆಂಗೆ ಸಿಕ್ಕಿದ್ಲು, ಯಾರು ಇವಳು, ಇಷ್ಟು ಸುಂದರಿ, ಹೆಂಗೆ ಮದುವೆ ಆದೆ ಅಂತ ಎಲ್ಲ ಕೇಳ್ಬಿಟ್ರು. ಇವನು ಅದೇ ಸಮಯದಲ್ಲಿ ಕುಡಿದು ಬಿಟ್ಟಿದ್ನಲ್ಲ, ಎಲ್ಲ ಹೊದ್ರಬಿಟ್ಟ. ಅದು ಈ ಜಲಕನ್ಯೆಗೆ ಗೊತ್ತಾಗೋಯ್ತು. ಸೊ ಈ ಮುಂಚೆ ಹಾಕಿದ ಕಂಡೀಷನ್ ಪ್ರಕಾರ ಯಾವಾಗೀತ ಈ ರಹಸ್ಯವನ್ನು ಊರಿನವ್ರಿಗೆಲ್ಲ ಹೇಳ್ಬಿಟ್ನೋ, ಆಗ ಈಕೆ ಮತ್ತೆ ಆ ಜಲದೊಳಗಡೆ ಲೀನವಾಗೋದ್ಲು. ಮಕ್ಕಳು ಕೂಡ ಅವಳಿಂದನೇ ಲೀನವಾಗೋದ್ರು. ಇವನಿಗೀಗ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೊಂಡಂಗಾಯ್ತು. ಅಯ್ಯೋ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಬಾಯಿ ಬಡ್ಕತಾವನೆ. ಅಯ್ಯೋ, ನನ್ನ ಹೆಂಡತಿ ಹೋಗ್ಬಿಟ್ಲು, ನನ್ನ ಮಕ್ಕಳು ಹೋಗ್ಬಿಟ್ರು, ಸಿರಿತನವೂ ಹೊಂಟೋಯ್ತು. ಮತ್ತದೇ ಹಳೆಯ ಸ್ಥಿತಿಗೆ ಬಂದ. ಒಂದು ಗುಡಿಸ್ಲು, ಮೀನು ಹಿಡಿಯೋದು, ಅದನ್ನು ಮಾರೋದು, ಅದರಲ್ಲಿ ಬಂದ ಹಣದಲ್ಲಿ ಜೀವನ ಮಾಡೋದು. ಇದ್ದ ಸ್ನೇಹಿತರೆಲ್ಲ ಕೈ ಬಿಟ್ಬಿಟ್ರು. ಯಾಕೆ? ಆ ಸ್ನೇಹಿತರೆಲ್ಲ ಏನು ಇವನು ಗುಣ ನೋಡಿ ಬಂದವರಲ್ಲ, ಹಣ ನೋಡಿ ಬಂದವರು. ಕುಡಿಸ್ತಾನೆ, ಸಿರಿವಂತ ಇದ್ದಾನೆ, ಹಂಗೆ ಕಂಠಪೂರ್ತಿ ಎಣ್ಣೆ ಕುಡಿಸ್ತಾನೆ ಅಂತ ಬಂದಿದ್ದ ಸ್ನೇಹಿತರು. ಯಾವಾಗ ಇವನು ಸಿರಿವಂತಿಕೆ ಎಲ್ಲ ಹೊಂಟೋಯ್ತೋ, ಸುಂದರವಾದ ಹೆಂಡತಿ ಹೊಂಟೋದ್ಲು, ಮಕ್ಕಳು ಹೊಂಟೋದ್ರು, ಸಿರಿವಂತಿಕೆ ಹೊಂಟೋಯ್ತು, ಇವನ್ನ ಇಟ್ಕೊಂಡು ಅವ್ರೇನು ಮಾಡ್ತಾರೆ? ಎಲ್ಲ ಬಿಟ್ಟು ಹೋದರು. ಯಾಕಂದರೆ ಅವರು ಗೌರವ ಬೆಲೆ ಕೊಡ್ತಾ ಇದ್ದಿದ್ದು ಇವನ ಹಣಕ್ಕೆ ಹೊರತು ಇವನಿಗಲ್ಲ. ಈಗ ಹೆಂಡತಿನೂ ಹೋದ್ಲು, ಸಿರಿವಂತಿಕೆನೂ ಹೋಯ್ತು, ಮಕ್ಕಳು ಹೋದ್ರು, ಮತ್ತು ಅದೇ ಹಳೇ ಗುಡಿಸ್ಲು, ಹಳೇ ದರಿದ್ರ ಜೀವನ. ಇದರಿಂದ ನಮಗೆ ಎರಡು ವಿಚಾರ. ಅವನು ಈಗಲೂ ಬಲೆ ಹಾಕ್ತಾನೆ, ನನ್ನ ಹೆಂಡತಿ ಮತ್ತೆ ನನ್ನ ಮೇಲೆ ಕರುಣೆ ತೋರು ಬರ್ಬೋದು ಅಂತ ಕಾಯ್ತಿದ್ದಾನೆ. ಆದರೆ ಕಾಲ ಮಿಂಚು ಹೋಗಿದೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಕೆಲವೊಮ್ಮೆ ನಮ್ಮ ಬದುಕಲ್ಲೂ ಹೀಗೆ. ಹೇಗೋ ಹಳ್ಳಿಯಲ್ಲಿ ಬಡತನದಲ್ಲಿ ಬದುಕಿದ್ದ ನಮಗೆ ಇದ್ದಕ್ಕಿದ್ದ ಹಾಗೆ ನಮ್ಮ ಪರಿಶ್ರಮದಿಂದಲೋ, ನಮ್ಮ ಪ್ರತಿಭೆಯಿಂದಲೋ, ಅಥವಾ ಏನೋ ನಮ್ಮ ಪೂರ್ವಜನ್ಮದ ಸುಕೃತ ಪುಣ್ಯದಿಂದಲೋ, ತಂದೆ ತಾಯಿಗಳ ಮಾಡಿದ ಪುಣ್ಯದಿಂದಲೋ ನಮಗೆ ಒಂದು ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಸ್ಥಿತಿಗತಿಗಳು ಒದಗಿ ಬರ್ತವೆ, ಅಧಿಕಾರಗಳು ಬರ್ತವೆ, ಸಂಪತ್ತುಗಳು ಬರ್ತವೆ, ಭೋಗ ವೈಭೋಗಗಳು ಬರ್ತವೆ. ಆ ಸಮಯದಲ್ಲಿ ನೀವು ಏನೂ ಇಲ್ಲದಾಗ ಎಷ್ಟು ವಿನಯದಿಂದ ಇದ್ರೋ ಎಲ್ಲ ಸಿಕ್ಕ ಮೇಲೆ ಮತ್ತಷ್ಟು ವಿನಯವಂತರಾಗಬೇಕೇ ಹೊರತು ಅಹಂಕಾರಿಗಳಾಗಬಾರ್ದು. ಯಾಕಂದರೆ ದೇವರು ಕೊಟ್ಟು ನೋಡ್ತಾನೆ. ಎಲ್ಲ ಬಂತು ಅಂತ ನೀವು ಅಹಂಕಾರಿಗಳಾಗ್ಬಿಟ್ರಿ, ದೌರ್ಜನ್ಯ ಮಾಡೋಕೆ ಶುರು ಮಾಡಿದ್ರಿ, ಅಹಂಕಾರಗಳಾಗಿ ವರ್ತಿಸೋಕೆ ಶುರು ಮಾಡಿದ್ರಿ, ಕುಡಿತಕ್ಕೋ, ಹೆಣ್ಣಿಗೋ, ಹೆಂಡಕ್ಕೋ, ಜೂಜಿಗೋ. ಯಾಕಂದ್ರೆ ದುಡ್ಡಿದ್ದವನಿಗೆ ಮೈ ತುಂಬ ರೋಗ. ಯಾಕಂದ್ರೆ ಅವನು ಸುಮ್ಮನೆ ಇರಲ್ಲ, ಹೆಂಗಾದ್ರೂ ಮಾಡಿ ದುಡ್ಡು ಖರ್ಚು ಮಾಡಬೇಕಲ್ಲ. ಸೊ ಹಾಗಾಗಿ ಚಟಗಳಿಗೆ ದಾಸನಾಗ್ತಾನೆ. ಅದಕ್ಕೆ ತಿಳಿದವರು ಹೇಳ್ತಾರೆ, ಅಯ್ಯ, ಕುಡುಕ ಯಾವತ್ತೂ ಕೂಡ ರಹಸ್ಯವನ್ನು ಒಳಗಡೆ ಇಟ್ಕೊಳ್ಳಲ್ಲ. ಕುಡುಕನಾದವನು ಎಲ್ಲವನ್ನೂ ಹೊರಗಡೆ ಹಾಕಿಬಿಡ್ತಾನೆ. ಅದಕ್ಕೆ ನಿಮಗೆ ಕುಡಿಸಿ ನಿಮ್ಮಿಂದ ಕೆಲವು ಸತ್ಯಗಳನ್ನು ಹೊರಗಡೆ ತೆಗೆಸ್ಕೊಳ್ತಾರೆ. ಕುಡಿತದಿಂದ ಅಂತಹ ತಪ್ಪುಗಳು ನಡೀತಾವೆ. ನಿಮ್ಮ ಮನೆಯ ರಹಸ್ಯಗಳನ್ನೆಲ್ಲ ನೀವು ಹೊರಗಡೆ ಹಾಕ್ಲಿಕ್ಕೆ ಶುರು ಮಾಡ್ತೀರಿ. ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡ್ತೀರಿ. ಸತ್ಯವೇ ಇರ್ಬೋದು, ಆದರೆ ಬೇಡದೇ ಇರೋ ವ್ಯಕ್ತಿಗಳ ಮುಂದೆ ನೀವು ಕುಡಿದ್ಬಿಟ್ಟು ಮಾತಾಡೋಕೆ ಶುರು ಮಾಡ್ತೀರಿ. ಹೆಂಡತಿ ಬಗ್ಗೆ ಮಾತಾಡ್ತೀರಿ, ಮಕ್ಕಳ ಬಗ್ಗೆ ಮಾತಾಡ್ತೀರಿ, ಅವ್ರಿಗೆಲ್ಲ ಸಲುಗೆ ಆಗುತ್ತೆ. ಕುಡಿತದಿಂದ ಆರೋಗ್ಯ ಹಾಳು, ನೆಮ್ಮದಿ ಹಾಳು, ಮನೆಯೂ ಹಾಳು, ಮನೆತನಗಳೂ ಹಾಳು, ಜೀವನವೇ ಹಾಳು. ಬೇಡ್ರಪ್ಪ, ನಿಮಗೆ ಕೋಟಿ ಕೋಟಿ ಇರಲಿ, ನೀವೆಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಲಕ್ಷಾಧಿಪತಿಗಳಾಗಿ, ಈ ದೇಹ ಹೊರಗಡೆ ಪಂಚಭೂತಗಳು ಹೇಗೆ ಶುದ್ಧವಾಗಿದ್ದಾವೋ ಈ ದೇಹವೂ ಕೂಡ ಅಷ್ಟೇ ಪ್ರಕೃತಿಗೆ ಸಮಾನವಾಗಿ ನಡಿಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ನೀವು ಚಟಗಳಿಗೆ ದಾಸರಾಗಿ, ಇಂದ್ರಿಯ ನಿಯಂತ್ರಣ ತಪ್ಪಿ, ಸುಖಕ್ಕೆ ಚಪಲಕ್ಕೆ ದಾಸರಾದರೆ, ಪ್ರಕೃತಿಗೆ ವಿರುದ್ಧವಾಗಿ ನಡೆದರೆ ತುಂಬ ದಿನ ಆಟ ನಡೆಯಲ್ಲ. ಮೂಲೆ ಹಿಡಿದು ಬಿಡ್ತೀರಾ, ಯಾರಿಗೂ ಬೇಡದವ್ರು ಆಗಿಬಿಡ್ತೀರಾ. ಬೇಡ, ಅದು ಬಿಟ್ಬಿಡಿ. ಯಾವ ಚಟಗಳಿಗೂ ಹೋಗಬೇಡಿ. ಪರಸ್ತ್ರೀ ಚಟ ಬೇಡ, ಹೆಂಡ, ಜೂಜು ಯಾವುದೂ ಬೇಡ. ನಿಮಗೆ ಪ್ರಾಮಾಣಿಕವಾಗಿ ಒಳ್ಳೆ ದಾರಿಯಲ್ಲಿ ಏನು ದುಡಿತೀರಾ ಆ ದುಡಿಮೆ ಬಗ್ಗೆ ನಿಮ್ಮ ಮನೆಯವ್ರಿಗೆ ತೃಪ್ತಿ ಇದೆಯಾ, ಅವ್ರ ಜೊತೆ ಬದುಕಿ. ಇಲ್ಲ ನೀವು ಕೆಟ್ಟ ದಾರಿಲಿ ಹೋಗಿ ದುಡ್ಕೊಂಡು ಬನ್ನಿ ಅಂತ ಹೆಂಡ್ರ ಮಕ್ಕಳು ಹೇಳಿದ್ರೆ ಆ ಹೆಂಡ್ರ ಮಕ್ಕಳನ್ನು ಬಿಡಿ, ಕೆಟ್ಟ ದಾರಿಗೆ ಹೋಗಬೇಡಿ. ಒಳ್ಳೆ ದಾರಿಯಲ್ಲಿ ದುಡಿದು ಬದುಕೋಕೆ ಸಾವಿರ ದಾರಿಗಳಿದ್ದಾವೆ. ಹಾಗಾಗಿ ಆ ತಪ್ಪುಗಳನ್ನು ಮಾಡಿಕೊಳ್ಬೇಡಿ ಅಂತ. ಕೆಲವೊಮ್ಮೆ ಬದುಕಲು ಏನಾಗ್ಬಿಡುತ್ತೆ, ದೇವರು ನಾವು ಕಷ್ಟಪಟ್ಟಿದ್ದರಿಂದ, ಏನೋ ನಮ್ಮ ಪೂರ್ವಜನ್ಮದ ಸುಕೃತ, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ, ನಮಗೊಳ್ಳೆ ಸ್ಥಾನಮಾನವನ್ನು ದೇವರು ಕೊಡ್ತಾನೆ. ಆ ಬಡತನವನ್ನು ಮೀರಿ ಏನೋ ನಮಗೊಂದು ಒಳ್ಳೆ ದಿನ ಬಂದುಬಿಡುತ್ತೆ, ಒಳ್ಳೆಯ
ಜೀವನ ಸಿಕ್ಕಿಬಿಡುತ್ತೆ. ಆ ಸಮಯದಲ್ಲಿ ಅಹಂಕಾರದಿಂದಲೋ ದುಶ್ಚಟಗಳಿಂದಲೋ ಅಥವಾ ಕೊಬ್ಬು, ದುರಹಂಕಾರ, ಕೆಟ್ಟವರ ಸಹವಾಸ, ಏನು ಬಡತನದಲ್ಲಿ ಬದುಕ್ತಿದ್ದ ಅವನು ಏನೋ ಒಂಚೂರು ಒಳ್ಳೇದಾಯಿತು, ದುಡ್ಡು ಬಂದುಬಿಡ್ತು, ಏನೋ ಪೂರ್ವಜನ್ಮದ ಸುಕೃತ, ಒಂದು ಎತ್ತರಕ್ಕೆ ಹೋಗ್ಬಿಟ್ಟ, ಯಾವುದೋ ಒಂದು ಒಳ್ಳೆ ಮನೆತನದಿಂದ ಹೆಣ್ಣು ತಂದು ಆ ಹೆಣ್ಣರ ಕಡೆಯವರು ಚೆನ್ನಾಗಿ ದುಡ್ಡು ಕೊಟ್ಟರು, ಏನು ಸಿರಿವಂತನಾಗ್ಬಿಟ್ಟ. ಏನೋ ಒಂದು 2 ತಿಂಗಳ ಹಿಂದೆ ದರಿದ್ರನಾಗಿದ್ದವನು ಯಾವುದೋ ಸಿರಿವಂತರ ಮನೆ ಹೆಣ್ಣು ಮಗಳನ್ನ ಮದುವೆ ಆಗಿ ಶ್ರೀವಂತ ಆಗ್ಬಿಟ್ಟ. ಅವಾಗೊಂದು ಅಹಂಕಾರ ಬಂದ್ಬಿಡ್ತು. ಕೆಟ್ಟವ್ರ ಜೊತೆ ಸೇರ್ದ, ಹೆಂಗೆ ಬೇಕಂಗೆ ದುಡ್ಡು ಖರ್ಚು ಮಾಡೋಕ್ಕೆ ಶುರು ಮಾಡ್ದ, ಅಥವಾ ಚಟಗಳಲ್ಲಿ ಕಲ್ತುಬಿಟ್ಟ. ನಾನು ತುಂಬ ಸಾರಿ ಅಂದ್ಕೊಳ್ತೀನಿ, ಭಗವಂತ ಕೊಟ್ಟು ನೋಡ್ತಾನೆ. ಎಂಥ ಬಡವ ಕೂಡ ಸಿರಿವಂತ ಆಗುವುದನ್ನು ಯಾರೂ ತಪ್ಪಿಸೋಕ್ಕಾಗುವುದಿಲ್ಲ. ದೇವರು ಕಂಡುಬಿಟ್ರೆ, ದೇವರ ಅನುಗ್ರಹವಾದರೆ, ಮತ್ತು ಪರಿಶ್ರಮವೂ ಇರಬೇಕು. ಕೆಲವೊಮ್ಮೆ ಪರಿಶ್ರಮ ಇಲ್ಲದೆಯೂ ಬೆಳಗ್ಗೆದ್ದು ರಾತ್ರಿ ಮಲಗಿ ಬೆಳಗ್ಗೆ ಆಗುವಷ್ಟರಲ್ಲಿ ಕೆಲವೊಬ್ಬರು ಸಿರಿವಂತರಾಗ್ಬಿಟ್ಟಿರ್ತಾರೆ. ಇಂಥ ಕೆಲವು ಪವಾಡಗಳು ನಡೀತವೆ. ನಾನು ಹೇಳೋದು, ಬದುಕಲ್ಲಿ ಭಗವಂತ ಎಲ್ಲವನ್ನು ಕೊಟ್ಟು ನೋಡ್ತಾನೆ. ಹಾಗೆ ಕೊಟ್ಟಾಗ ಅಹಂಕಾರ ಬೀಳಬೇಡಿ, ಕೊಟ್ಟಾಗ ಮೆರಿಬೇಡಿ, ಕೊಟ್ಟಾಗ ಚಟಕ್ಕೆ ದಾಸರಾಗಬೇಡಿ, ಕೊಟ್ಟಾಗ ಅದೊಂದು ದುರುಪಯೋಗ ಮಾಡಿಕೊಳ್ಬೇಡಿ. ಭಗವಂತನಿಗೆ ಅನ್ನಿಸಬೇಕು, ನಾನು ಒಳ್ಳೆ ವ್ಯಕ್ತಿಗೆ ಭೋಗ ಭಾಗ್ಯಗಳನ್ನು ಕೊಟ್ಟನಪ್ಪ ಅಂತ ದೇವರಿಗೆ ಅನ್ನಿಸಬೇಕು. ಅದು ಬಿಟ್ಬಿಟ್ರು, ಅಯ್ಯೋ ಎಂಥವನಿಗೆ ಕೊಟ್ಟನಪ್ಪ, ಹಾಳು ಮಾಡ್ಕೊಂಬಿಟ್ನಲ್ಲ ಅಂತ ದೇವರಿಗೆ ಅನ್ನಿಸಬಾರ್ದು.